ಆಕೆ ಇಂಗ್ಲೆಂಡ್ ಮೂಲದ 94 ವರ್ಷದ ವೃದ್ಧೆ. ಗೋಕರ್ಣ ಅಂತಂದ್ರೆ ಆಕೆಗೆ ಪಂಚಪ್ರಾಣ. ಇಲ್ಲಿನ ಸಮೃದ್ಧವಾದಂತಹ ನಿಸರ್ಗ ಸೌಂದರ್ಯ ಸವಿಯುವುದಕ್ಕೆ ಕಳೆದ 50 ವರ್ಷದಿಂದ ಗೋಕರ್ಣಕ್ಕೆ ಬರ್ತಿದ್ದಾರೆ. ಇಳಿ ವಯಸ್ಸಿನಲ್ಲೂ ಕಡಲ ತೀರವನ್ನ ಕ್ಲೀನ್ ಮಾಡ್ತಿದ್ದಾರೆ. ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅರಬ್ಬಿ ಸಮುದ್ರದ ಕಡಲ ತೀರದಲ್ಲಿ ಸೂರ್ಯಾಸ್ತದ ಸುಂದರ ಸಮಯ. ಒಂದ್ ಕಡೆ ಯುವಕ ಯುವತಿಯರು ರೊಮ್ಯಾಂಟಿಕ್ ಮೂಡ್ನಲ್ಲಿ ತೇಲಾಡ್ತಾ ಇದ್ರೆ, ಮತ್ತೊಂದ್ ಕಡೆ 94 ವಯಸ್ಸಿನ ಫಾರಿನ್ ಅಜ್ಜಿ ಕಡಲ ತೀರದಲ್ಲಿ ಬಿದ್ದಿರುವ ಕಸವನ್ನ ಕ್ಲೀನ್ ಮಾಡ್ತಿದ್ದಾರೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಕುಡ್ಲೆ ಕಡಲ ತೀರ. ಹೌದು, ಆಧ್ಯಾತ್ಮಿಕ ಮತ್ತು ಸುಂದರ ಪ್ರಾಕೃತಿಕ ಸೌಂದರ್ಯದ ಮೂಲಕ ಇಡೀ ದೇಶದ ಗಮನ ಸೆಳೆದಿರುವ ಗೋಕರ್ಣ ಪ್ರವಾಸಿಗರ ನೆಚ್ಚಿನ ತಾಣ. ಇಲ್ಲಿನ ಪ್ರಾಕೃತಿಕ ಸೌಂದರ್ಯಕ್ಕೆ ಮಾರು ಹೋಗಿರುವ ಇಂಗ್ಲೆಂಡ್ ಮೂಲದ ಆಂಟೋನಿಯಾ ಕಳೆದ 50 ವರ್ಷಗಳಿಂದ ಪ್ರತಿ ವರ್ಷ ಗೋಕರ್ಣಕ್ಕೆ ಭೇಟಿ ನೀಡುತ್ತಾರೆ. ಗೋಕರ್ಣಕ್ಕೆ ಬಂದ್ರೆ ವರ್ಷದಲ್ಲಿ ಕನಿಷ್ಠ 3 ತಿಂಗಳು ಇಲ್ಲಿಯೇ ನೆಲೆಸಿ ಹೋಗ್ತಾರೆ. ಕುಡ್ಲೆ ಬೀಚ್ ಅಂದ್ರೆ ಅಜ್ಜಿ ಆಂಟೋನಿಯಾಗೆ ಅಚ್ಚುಮೆಚ್ಚು. 94 ವಯಸ್ಸಿನ ವಿದೇಶಿ ಮಹಿಳೆ. ಇತ್ತೀಚೆಗೆ ಕೂಡ್ಲಾ ಬೀಚ್ಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ಕೊಡ್ತಾ ಇದ್ದು, ಎಲ್ಲಂದ್ರಲ್ಲಿ ಕಸ ಎಸೆತಾ ಇದ್ದಾರೆ. ಇದು ಅಜ್ಜಿ ಆಂಟೋನಿಯಾರಿಗೆ ಬೇಸರ ತರಿಸಿದೆ. ಹೀಗಾಗಿ ಪ್ರವಾಸಿಗರು ಎಸೆದಿರುವ ಪ್ಲಾಸ್ಟಿಕ್ ಕವರ್, ಬಾಟಲಿ ಮತ್ತಿತರ ಕಸವನ್ನ ಆಂಟೋನಿಯಾ ಖುದ್ದಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ನನ್ನ ಜೀವನದ ಅತಿ ಹೆಚ್ಚು ಸಮಯ ಇಲ್ಲಿಯೇ ಕಳೆದಿದ್ದೇನೆ. ಈ ಗೋಕರ್ಣದ ಕಡಲ ತೀರ ಸ್ವಚ್ಛಗೊಳಿಸುವುದರ ಮೂಲಕ ಸಣ್ಣ ಋಣ ಸಂದಾಯ ಮಾಡ್ತಾ ಇದ್ದೇನೆ ಅಂತ ಆಂಟೋನಿಯಾ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. Yes, cleaning the beach is very necessary. Where I stay in Goa, they even sweep the beach. I very much like the people of Gokarna. The nature is being ruined. But where I stay is still nature. And a family I've known for many years. ಸದ್ಯ ಆಂಟೋನಿಯಾಗೆ ಗೋಕರ್ಣದ ಮೇಲಿನ ಪ್ರೀತಿ ಮತ್ತು ಕಾಳಜಿಯನ್ನ ಮೆಚ್ಚಿ ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಸಂಪರ್ಕದಲ್ಲಿರುವ ಗೋಕರ್ಣ ಮೂಲದ ಪರಮೇಶ್ವರ ಶಾಸ್ತ್ರಿ ಹಾಗೂ ತಂಡ ಆಂಟೋನಿಯಾರನ್ನ ಸನ್ಮಾನಿಸಿದೆ. ಅವರು ಇಂಗ್ಲಿಷ್, ಕ್ವೀನ್ ಇಂಗ್ಲಿಷ್ ಅದನ್ನು ತುಂಬ ಎಡಿಸ್ತಿತ್ತು. ಮತ್ತು ಶೀ ಲುಕ್ಸ್ ವೆರಿ ಎಲಿಗೆಂಟ್ ಟಿಲ್ ಟುಡೇ ಆಲ್ಸೋ, ಇವತ್ತು ಸಹ. ಮತ್ತು ಅವಳಿಗೆ ಇಂಡಿಯಾ ಅಂದರೆ ತುಂಬ ಪ್ರೀತಿ. ಟಿಲ್ ಲಾಸ್ಟ್ ವೀಕ್ ಇಷ್ಟು ಗಲೀಜಿತ್ತು ಬೀಚ್ನಲ್ಲಿ. ಅವಳು, ನಾನು 91 ಇಯರ್ ಓಲ್ಡ್, ಅವಳಿಗೆ ಇನ್ನೂ ಸಹ ಗೋಕರ್ಣಗಳ ಅಭಿಮಾನ ಇತ್ತು. ಕಸ ತೆಗಿತಾ ಇದ್ದಾಳೆ. ದಟ್ ಈಸ್ ಅ ಗ್ರೇಟ್ ಥಿಂಗ್ ಫಾರ್ ಹರ್. ಅದೇನೇ ಇರಲಿ, ವಿದೇಶಿ ಪ್ರಜೆ ಆದ್ರೂ ಆಂಟೋನಿಯಾರಿಗೆ ನಮ್ಮ ಪ್ರವಾಸಿ ತಾಣದ ಬಗೆಗಿನ ಕಾಳಜಿ, ಸ್ವಚ್ಛತೆಯ ಮನೋಭಾವ ಇತರರಿಗೂ ಮಾದರಿಯಾಗಿದೆ. ಸೂರಜ್ ಉತ್ತೂರೆ, TV9 ಉತ್ತರ ಕನ್ನಡ.